ಬಂಧುಗಳೇ, ನಮಸ್ಕಾರ. ನಾನು ಅರುಣ್ ಕುಮಾರ ಎಚ್ ಮಲ್ಲೇಗೌಡ, ಕೆಆರ್ಎಸ್ ಪಕ್ಷ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಈ ಸಂದರ್ಭದಲ್ಲಿ ಈ ಸಂಜೆ ಲೈವ್ ಬಂದಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಬಂಧುಗಳೇ, ಮಂಡ್ಯ ಜಿಲ್ಲೆಯ ಪಾಂಡವಪುರ ಉಪವಿಭಾಗಾಧಿಕಾರಿಯಾಗಿರುವಂತಹ ಶ್ರೀನಿವಾಸ್ ಕೆಆರ್ ಅನ್ನುವಂಥವ್ರು ಕಾರ್ಯನಿರ್ವಹಿಸುತ್ತಿದ್ದು, ನಮಗೆ ಇತ್ತೀಚೆಗೆ ಮಾಹಿತಿ ಬಂದಿರೋ ಪ್ರಕಾರ ಒಂದಷ್ಟು ಗುಮಾನಿಗಳು, ಒಂದಷ್ಟು ಚರ್ಚೆಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಪಾಂಡವಪುರ ಉಪವಿಭಾಗಾಧಿಕಾರಿಯಾದಂತಹ ಶ್ರೀನಿವಾಸ್ ಕೆಆರ್ ಅವರನ್ನ ವರ್ಗಾವಣೆ ಮಾಡೋದಕ್ಕೆ ಒಂದಷ್ಟು ತಯಾರಿಗಳು ನಡೀತಾ ಇದೆ ಅನ್ನೋ ಒಂದಷ್ಟು ವಿಚಾರಗಳು ಬಂದಿದೆ. ಸೊ ಈ ನಿಟ್ಟಿನಲ್ಲಿ ಕೆಆರ್ಎಸ್ ಪಕ್ಷ, ಅದರಲ್ಲೂ ಅವರು ಮಂಡ್ಯ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರಾಮಾಣಿಕ ಅಧಿಕಾರಿಗಳ ಪರವಾಗಿ, ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಂಬಲವಾಗಿ ಬೆಂಬಲವನ್ನು ಸೂಚಿಸಲು ಇವತ್ತು ನಾವು ಅಂದ್ರೆ ನಾಳೆ ಮಂಡ್ಯ ಜಿಲ್ಲಾಡಳಿತಕ್ಕೆ, ಮಂಡ್ಯ ಜಿಲ್ಲೆಯ ದಂಡಾಧಿಕಾರಿಗಳಿಗೆ, ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ, ಅದರಲ್ಲೂ ಪಾಂಡವಪುರ ಉಪವಿಭಾಗಾಧಿಕಾರಿಯಾಗಿರುವಂತಹ ಶ್ರೀನಿವಾಸ್ ಕೆಆರ್ ಅವರನ್ನ ಅವರ ಕೆಲಸದಲ್ಲೇ ಮುಂದುವರಿಸಬೇಕು. ಆ ಮೂಲಕ ರೈತರಿಗೆ, ಅದರಲ್ಲೂ ಕಂದಾಯ ಇಲಾಖೆಯಲ್ಲಿ ಪಾಂಡವಪುರ ಉಪವಿಭಾಗಾಧಿಕಾರಿ ಅಂದ್ರೆ 4 ತಾಲೂಕುಗಳು ಬರ್ತವೆ, ಜಿಲ್ಲೆಯ 4 ತಾಲೂಕುಗಳು ಬರ್ತವೆ. ಅದರಲ್ಲೂ ಶ್ರೀರಂಗಪಟ್ಟಣ, ಪಾಂಡವಪುರ, ನಾಗಮಂಗಲ ಹಾಗೂ ಕೇರ್ಪೇಟೆ. ಸೊ ಇವರು ಎಸಿ ಉಪವಿಭಾಗಾಧಿಕಾರಿಯಾಗಿರುವಂತಹ ಶ್ರೀನಿವಾಸ್ ಕೆಆರ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಪ್ರಾಮಾಣಿಕ ಅಧಿಕಾರಿ. ಮತ್ತೆ ಇದಕ್ಕಿಂತ ಮುಂಚಿತವಾಗಿ ಕೂಡ ಅವರು ರಾಜ್ಯದ ಹಲವು ಭಾಗಗಳಲ್ಲಿ ಕೆಲಸ ಮಾಡಿರ್ತಾರೆ. ಹೊಳೆ ನರಸೀಪುರ, ಅರ್ಕಲ್ಗೂಡಲ್ಲಿ ಕೆಲಸ ಮಾಡಿರ್ತಾರೆ. ಮತ್ತೆ ಈ ಒಂದು ಕೆಲಸಕ್ಕಿಂತ ಮುಂಚಿತವಾಗಿ ಕರ್ನಾಟಕ ಶಿಕ್ಷಣ ಇಲಾಖೆಯ ಅಲ್ಲೂ ಕೂಡ ವಿಜಿಲೆನ್ಸ್ ಟೀಮ್ ಅಲ್ಲಿ ಕೆಲಸ ಮಾಡಿರ್ತಾರೆ. ಒಂದು ಉತ್ತಮವಾದ ಕೆಲಸಗಳನ್ನ ಮಾಡಿರ್ತಾರೆ. ಮತ್ತೆ ಇವರು ಒಂದು ಕಂದಾಯ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಅದರಲ್ಲೂ ಪಾಂಡವಪುರ ಉಪವಿಭಾಗಾಧಿಕಾರಿಯಾಗಿ ಸಾಕಷ್ಟು ಜನಪರ ಕೆಲಸಗಳನ್ನ ಮಾಡಿದ್ದಾರೆ. ಅದು ಯಾವುದೇ ರೀತಿಯ ಲಂಚ ರುಶ್ವತಿಗಳಿಗೆ, ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಸೊ ಅದರಲ್ಲಿ ಒಂದಷ್ಟು ಉಲ್ಲೇಖ ಮಾಡಬೇಕು ಅಂದ್ರೆ, ಕೇರ್ಪೇಟೆ ತಾಲೂಕಿನಲ್ಲೇ ಒಂದಷ್ಟು ಹಳೆ ನೆನೆಗುಂದಿಗೆ ಬಿದ್ದಿದ್ದಂತ 3,000ಕ್ಕಿಂತ ಅತಿ ಹೆಚ್ಚಿ ವ್ಯಾಜ್ಯಕ್ಕೆ ಬಿದ್ದಂತ ಪ್ರಕರಣಗಳನ್ನ ವಿಲೇವಾರಿ ಮಾಡಿದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಇದನ್ನೆಲ್ಲನೂ ಮನಗಂಡಂತ ರಾಜ್ಯ ಕಂದಾಯ ಇಲಾಖೆ ಕೂಡ ಒಂದು ಉತ್ತಮ ಕೆಲಸವನ್ನ ಮಾಡಿದ್ದಾರೆ ಅನ್ನೋದನ್ನ ಇಟ್ಕೊಂಡು ಅವರಿಗೆ ಇತ್ತೀಚೆಗೆ ಒಂದಷ್ಟು ಪ್ರಶಸ್ತಿಗಳು ಕೂಡ ಬಂದಿರ್ತವೆ. ಇದೇ ಒಂದು ಸಂದರ್ಭದಲ್ಲಿ ಇದು ಭ್ರಷ್ಟ ಅಧಿಕಾರಿಗಳ ಪ್ರೇರಿತವೋ ಅಥವಾ ಭ್ರಷ್ಟ ರಾಜಕಾರಣಿಗಳ ಕೂಟದ ಪ್ರೇರಿತವೋ ಅಥವಾ ಸೋಕಾಲ್ಡ್ ಬ್ರೋಕರ್ಗಳ ಒಂದು ಕೆಲಸನೂ ಏನೋ ಗೊತ್ತಿಲ್ಲ. ಸೊ ಈ ವಿರುದ್ಧವಾಗಿ ದೂರು ದಾಖಲಾಗಿದ್ದೇವೆ ಅನ್ನೋ ಒಂದು ಮಾಹಿತಿಗಳು ಬರ್ತಾ ಇದೆ. ಸೊ ಆದ್ರೆ ಇದು ಗೊತ್ತಿಲ್ಲ, ಇದು ಯಾವ ಕಾರಣಕ್ಕಾಗಿ ಇವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಕೆಲವೊಂದು ವರ್ಗದ ಜನರಿಗೆ ಯಾವುದೇ ರೀತಿಯ ಲಂಚಗಳನ್ನ ತೆಗೆದುಕೊಳ್ಳೋದಕ್ಕೆ, ಒಂದು ಅಕ್ರಮವಾಗಿ ದುಡ್ಡನ್ನ ಸಂಪಾದನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ವಿಚಾರಗಳನ್ನ ಮನಗಂಡು ನಿಂತವರು, ಮತ್ತೆ ಅದೇ ಇಲಾಖೆಯಲ್ಲಿ ಕೆಲಸ ಮಾಡದಂತ ಭ್ರಷ್ಟ ಅಧಿಕಾರಿಗಳು ಒಂದು ಪಿತೂರಿಯಿಂದಾಗಿ ಒಂದಷ್ಟು ಇವರನ್ನ ವರ್ಗಾವಣೆ ಮಾಡಿಸ್ಬೇಕು ಅನ್ನೋ ಒಂದಷ್ಟು ಕೆಲಸಗಳು ನಡೀತಾ ಇದೆ, ಒಂದು ಮಾಹಿತಿ ಬಂದಿದೆ. ಸೊ ಈ ವಿಚಾರವಾಗಿ ಕೆಆರ್ಎಸ್ ಪಕ್ಷ ಒಂದು ಆಡಳಿತ ವ್ಯವಸ್ಥೆ ಒಂದು ಸುಧಾರಣೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಭ್ರಷ್ಟಾಧಿಕಾರಿಗಳನ್ನ ಯಾರ್ಯಾರಿದ್ದಾರೋ ಅವರೇನಾದ್ರೂ ಲಂಚ ರುಶ್ವತಿಗಳನ್ನ ತೆಗೆದುಕೊಂಡು ಸಾಬೀತಾದಂತ ಸಂದರ್ಭದಲ್ಲಿ ನಾವು ಪಕ್ಷದ ವತಿಯಿಂದ ಅವರಿಗೆ ಸನ್ಮಾನವನ್ನ ಮಾಡೋ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದೀವಿ. ಅಂದ್ರೆ ಸನ್ಮಾನ ಅವಮಾನಿಸುವ ಕಾರ್ಯಕ್ರಮ. ಸೊ ಆ ಮೂಲಕ ಅಟ್ಲೀಸ್ಟ್ ಅವಾಗ್ಲಾದ್ರೂ ಬದಲಾಗಿ ಪ್ರಾಮಾಣಿಕವಾಗಿ ರೈತರ ಮತ್ತು ಜನಸಾಮಾನ್ಯರ ಕೆಲಸಗಳನ್ನ ಮಾಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ನಾವು ಅಭಿಯಾನಗಳನ್ನ ನಡೆಸ್ತಾ ಇದೀವಿ. ಸೊ ಇದೇ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಪಾಂಡವಪುರ ವಿಭಾಗಾಧಿಕಾರಿಯಾಗಿರುವಂತಹ ಶ್ರೀನಿವಾಸ್ ಅವರು ಒಂದು ಪ್ರಾಮಾಣಿಕ ದಕ್ಷ ಅಧಿಕಾರಿ ಎನ್ನುವುದನ್ನ ಜನಸಾಮಾನ್ಯರೇ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಜಿಲ್ಲೆಯಲ್ಲಿ ರೈತರ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇರುವಂತ, ರೈತರ ಪರವಾಗಿ ಕೆಲಸ ಮಾಡ್ತಾ ಇರುವಂತ ಅಧಿಕಾರಿಗಳು ಅಂದ್ರೆ ಎಲ್ಲ ಅಧಿಕಾರಿಗಳು ರೈತರ ಪರವಾಗಿ, ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಬೇಕು. ಆದ್ರೆ ಬಹುತೇಕ ಸಂದರ್ಭದಲ್ಲಿ ರಾಜಕೀಯ ಪಟಪತ್ರ ಹಿತಾಸಕ್ತಿಗಳ, ಅವರ ರಾಜಕೀಯದ ಸೋಕಾಲ್ಡ್ ಲೀಡರ್ಸ್ಗಳ ಹೇಳುಗಳ ಮಾತುಗಳನ್ನ ಮತ್ತು ಅವರಿಗೆ ಒಂದಷ್ಟು ಅನುಕೂಲ ಆಗುವಂತ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇರೋದು ಸರ್ವಸಾಮಾನ್ಯ ಆಗಿದೆ. ಅದರಲ್ಲೂ ಒಂದಷ್ಟು ಪ್ರಾಮಾಣಿಕ ಅಧಿಕಾರಿಗಳನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನ ನಾಡಿನ ಜನತೆ ಮಾಡಬೇಕು. ಅದರಲ್ಲೂ ನಮ್ಮ ಮಂಡ್ಯ ಜಿಲ್ಲೆಯ ರೈತ ಬಾಂಧವರು ಮಾಡಬೇಕಾದಂತ ಕರ್ತವ್ಯ ಇದು. ಹಾಗಾಗಿ ಇದರಲ್ಲೂ ಇಲ್ಲಿ ನಾನು ಹೇಳ್ತಾ ಇದ್ದೆ, ಒಂದಷ್ಟು 3,500ಕ್ಕೂ ಅತಿ ಹೆಚ್ಚು ವ್ಯಾಜ್ಯ ಇದ್ದಂತ ಪ್ರಕರಣಗಳನ್ನ ಇವರು ವಿಲೇವಾರಿ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ತುಂಬಾ ಕಡಿಮೆ ಸಮಯದಲ್ಲಿ. ಹಾಗಾಗಿ ಇವರ ಒಂದು ಕೆಲಸಗಳನ್ನ ಮನಗಂಡಿರುವಂತವರು
ಇವರ ಕಾರಣದಿಂದಾಗಿ ನಿಮ್ಮ ಒಂದು ವ್ಯಾಜ್ಯಗಳಿದ್ದಂತ ಒಂದು ಕೇಸ್ಗಳು ವಿಲೇವಾಗಿರುವಂತ ರೈತ ಬಾಂಧವರು ಈ ತರ ಪ್ರಾಮಾಣಿಕ ಅಧಿಕಾರಿಗಳನ್ನ ಜಿಲ್ಲೆಯಲ್ಲಿ ಉಳಿಸ್ಕೊಳ್ಳುವಂತ ಕೆಲಸ ಆಗಬೇಕು. ಈ ಒಂದು ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಮನೆ ಕೊಡುವಂತ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಭಾಗಿಯಾಗಬೇಕು. ಸೊ ಅದರಲ್ಲೂ ನಮ್ಮ ಮಂಡ್ಯ ಜಿಲ್ಲೆಯ ರೈತ ಸಂಘಟನೆಗಳ ಮುಖಂಡರುಗಳು, ಪದಾಧಿಕಾರಿಗಳು, ಕಾರ್ಯಕರ್ತರು, ಕನ್ನಡ ಪರ ಸಂಘಟನೆಗಳು, ಕನ್ನಡ ಪ್ರಗತಿಪರ ಪಕ್ಷಗಳ ಪದಾಧಿಕಾರಿಗಳು, ಸಾಮಾಜಿಕ ಕಾರ್ಯಕರ್ತರು, ಪತ್ರಕರ್ತರು, ಮಾಧ್ಯಮ ಮಿತ್ರರು, ನಾಳಿನ ಕಾರ್ಯಕ್ರಮ ಅಂದ್ರೆ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಮನೆ ಕೊಡುವ ಕಾರ್ಯಕ್ರಮ ನಾಳೆ 11ರಿಂದ 11:30 ಸಮಯದಲ್ಲಿ ಮಾಡಬೇಕು. KRS ಪಕ್ಷ ಭ್ರಷ್ಟಾಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡೋದಲ್ಲ, ಭ್ರಷ್ಟಾಧಿಕಾರಿಗಳಿಗೆ ಸನ್ಮಾನ ಮಾಡೋದಲ್ಲ, ಪ್ರಾಮಾಣಿಕ ಅಧಿಕಾರಿಗಳ ಪರವಾಗಿ ಇದೆ ಎನ್ನುವುದನ್ನ ನಾವು ಬೆಂಬಲಿಸಬೇಕು. ಪ್ರಾಮಾಣಿಕಾರಿಗಳನ್ನ ಬೆಂಬಲಿಸಬೇಕು. ತನ್ಮೂಲಕ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನು ತರುವಂತ ಕೆಲಸವನ್ನ ಮಾಡಬೇಕು ಅನ್ನೋದ ಒಂದು ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ನಾಡಿನ ಅದರಲ್ಲೂ ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಂಡರು, ಪ್ರಗತಿಪರ ಪಕ್ಷಗಳ ಮುಖಂಡರು ಹಾಗೂ ರೈತ ಸಂಘಟನೆಯ ಮುಖಂಡರುಗಳು ಮತ್ತು ಪದಾಧಿಕಾರಿಗಳು ಈ ಒಂದು ಸಂದರ್ಭದಲ್ಲಿ ಪ್ರಾಮಾಣಿಕ ಅಧಿಕಾರಿಗಳನ್ನ ಉಳಿಸ್ಕೊಳ್ಳುವಂತ ಕೆಲಸ ಆಗ್ಬೇಕು. ಇವತ್ತು ಎಲ್ಲಾ ಇಲಾಖೆಗಳಲ್ಲೂ ಬರೀ ಭ್ರಷ್ಟರೇ ತುಂಬಿರುವಂತ ಸಂದರ್ಭದಲ್ಲಿ ಪ್ರಾಮಾಣಿಕ ಅಧಿಕಾರಿಗಳನ್ನ ಉಳಿಸ್ಕೊಳ್ಳೋದ್ರ ಮೂಲಕ ರೈತರಿಗೆ ಆರ್ಥಿಕ ನಷ್ಟ ಅನುಭವಿಸ್ತಾ ಇರುವಂತ, ಆರ್ಥಿಕವಾಗಿ ಹೊರೆಯಾಗ್ತಾ ಇರುವಂತ ಒಂದು ಸಂದರ್ಭದಲ್ಲಿ ಈ ಯಾವುದೇ ರೀತಿಯ ಆರ್ಥಿಕ ಹೊರೆ ಇಲ್ಲದೇ ರೈತರ ಪರವಾಗಿ ಕೆಲಸ ಮಾಡ್ತಾ ಇರುವಂತ ರೈತರ ಪರವಾಗಲೇ ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಲೇಬೇಕು. ಅದರಲ್ಲಿ ಒಬ್ಬರು ಪ್ರಾಮಾಣಿಕ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಆ ಪ್ರಾಮಾಣಿಕ ಅಧಿಕಾರಿಗಳನ್ನ ಉಳಿಸ್ಕೊಳ್ಳುವಂತ ಮತ್ತು ಬೆಂಬಲಿಸುವಂತ ಕೆಲಸವನ್ನ ಜನಸಾಮಾನ್ಯರು ಮಾಡಬೇಕು, ವ್ಯವಸ್ಥೆ ಮಾಡಬೇಕು. ಹಾಗಾಗಿ KRS ಪಕ್ಷ ನಾಳೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. 11ರಿಂದ 11:30 ಮನವಿ ಕೊಡೋಕೆ ಹೋಗ್ತಾ ಇದ್ವಿ. ಹಾಗಾಗಿ ಸಾಮಾನ್ಯ ಮನಸ್ಕರು ಸಮಾಜದಲ್ಲಿ ಒಂದು ಬದಲಾವಣೆಯನ್ನ ಬಯಸ್ತಾ ಇರೋದು, ಸಮಾಜದಲ್ಲಿ ಭ್ರಷ್ಟಾಚಾರ ಮುಕ್ತ, ಲಂಚ ಮುಕ್ತ ವಾತಾವರಣವನ್ನ ಸೃಷ್ಟಿ ಮಾಡಬೇಕು, ಎಲ್ಲ ಪಾರದರ್ಶಕವಾಗಿರ್ಬೇಕು ಅಂತ ಬಯಸ್ತಾ ಇರುವಂತ ಯುವಕರು, ನಾಗರಿಕರು ನಾಳೆ ನಾವು KRS ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಡ್ತಾ ಇದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು, ಪತ್ರಕರ್ತರು ಒಂದಷ್ಟು ಸುದ್ದಿಯನ್ನ ಮಾಡಬೇಕು. ಮತ್ತೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಪ್ರತಿಯೊಬ್ಬ ನಾಗರಿಕರು ಬೆಂಬಲಿಸ್ತಾರೆ ಅನ್ನುವ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ನಾವು ಸಾಬೀತುಪಡಿಸಬೇಕು. ಹಾಗಾಗಿ ಇವತ್ತಿನ ಒಂದು ಲೈವ್ ನಾನು ಅರುಣ್ ಕುಮಾರ್ ಯಜ್ಮಲ್ಲೇಗೌಡ, ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನಾಳಿನ ಕಾರ್ಯಕ್ರಮದ ಬಗ್ಗೆ ಜನಸಾಮಾನ್ಯರನ್ನ, ಕನ್ನಡ ಪರ ಸಂಘಟನೆಗಳು ಹಾಗೂ ರೈತ ಸಂಘ ಹಾಗೂ ಹಲವು ಪರ ಪಕ್ಷ ಪದಾಧಿಕಾರಿಗಳನ್ನ ಆಹ್ವಾನ ಮಾಡಲಿಕ್ಕೆ ಬಂದಿರುವಂತದ್ದು. ಸೊ ಈ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಅವರು ಯಾವ ರೀತಿ ಪಾರದರ್ಶಕವಾಗಿ ರೈತರ ಜೊತೆ ಕೆಲಸ ಮಾಡ್ತಾ ಇದ್ದು ಅನ್ನೋಂತ ಗಮನಿಸಿರುವಂತರು ಅದರ ಫಲಾನುಭವಿಗಳು ನಾಳೆ ಬಂದು ಈ ವಿಚಾರವಾಗಿ ಮಾತಾಡಬೇಕು. ಎಷ್ಟು ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ರು ಅನ್ನೋದನ್ನ ಹೇಳ್ಬೇಕು. ಸೊ ಆ ಮೂಲಕ ಒಂದಷ್ಟು ಭ್ರಷ್ಟರು ಕೂಡ ಬದಲಾಗುವಂತ ಒಂದು ಕಾಲಘಟ್ಟಕ್ಕೆ ಬರಬೇಕು. ಹಾಗಾಗಿ ನಾಳೆ ನಾವು ಮಂಡ್ಯ ಜಿಲ್ಲಾ ಸಮಿತಿ ವತಿಯಿಂದ ನಾವು ಕಾರ್ಯಕ್ರಮ ಅನ್ಕೊಂಡಿದ್ವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಸಂದರ್ಭದಲ್ಲಿ ಒಕ್ಕೊರಲಿಂದ ಜಿಲ್ಲೆಯ ಜನತೆ ನಾವು ಪ್ರಾಮಾಣಿಕ ಅಧಿಕಾರಿಗಳ ಪರವಾಗಿದ್ವಿ ಅನ್ನೋದನ್ನ ಬೆಂಬಲಿಸಬೇಕು, ಸಾಬೀತುಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡು ಈ ಒಂದು ಚುಟುಕು ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.